ಪೀಡಿಯಾಟ್ರಿಕ್ ಪೇಷಂಟಿಗೆ ಬಂದರೆ ಫಸ್ಟ್ ರೋಲ್ ಆಫ್ ದ ಜೀರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟ್ ಇನ್ ವೇರಿಯಸ್ ಪ್ರೊಸೀಜರ್. ಏನು ರೋಲ್ ಅವ್ರದ್ದು ಅಂದರೆ ಮೇಯ್ನಾಗಿ ಸ್ಪೆಷಲ್ ಪ್ರೊಸೀಜರು ಅಪ್ಲಿಕೇಶನ್ಸ್ ಆಫ್ ಹೀಟ್ ಆ್ಯಂಡ್ ಕೋಲ್ಡ್. ಸೊ ಹೀಟ್ ಆ್ಯಂಡ್ ಕೋಲ್ಡ್ ಅಪ್ಲಿಕೇಶನ್ ಅಂದ್ರೇನು ಅಂತ ಕೇಳ್ತಾರೆ, ಮತ್ತು ಅದರ ಇಂಡಿಕೇಶನ್ ಏನು, ಟೈಪ್ಸ್ ಆಫ್ ಹೀಟ್ ಅಪ್ಲಿಕೇಶನ್ ಏನು, ಟೈಪ್ಸ್ ಆಫ್ ಕೋಲ್ಡ್ ಅಪ್ಲಿಕೇಶನ್ ಏನು ಅಂತ ಕೇಳ್ತಾರೆ. ಮೇಯ್ನಾಗಿ ಇದ್ರ ಪರ್ಪಸ್ ಆಫ್ ದಿಸ್ ಅಪ್ಲಿಕೇಶನ್ ಆಫ್ ಹೀಟ್ ಏನಪ್ಪ ಅಂತಂದರೆ ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡೋಕ್ಕೋಸ್ಕರ ಈ ಹಾಟ್ ಆ್ಯಂಡ್ ಕೋಲ್ಡ್ ಅಪ್ಲಿಕೇಶನ್ನ ಯೂಶ್ವಲಿ ನಾವು ಯೂಸ್ ಮಾಡ್ತೀವಿ. ಫಸ್ಟ್ ಹೀಟ್ ಅಪ್ಲಿಕೇಶನ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಡ್ರೈ ಅಥವಾ ಮಾಯ್ಸ್ಟೀಸ್ನ ವೇರಿಯಸ್ ಪಾರ್ಟ್ಗೆ ಅಪ್ಲೈ ಮಾಡೋಂಥದ್ದು. ಏನಪ್ಪ ಇಂಡಿಕೇಶನ್ ಅಂದರೆ ಏನಾದರೂ ಹೀಲಿಂಗ್ ಪ್ರೋಸೆಸ್ಗೆ ಮತ್ತು ಪೇಷಂಟ್ ಪೇಯ್ನ್ ಹತ್ರ ಏನಾದರೂ ಕಂಫರ್ಟ್ ಕೊಡೋದಕ್ಕೆ, ಮತ್ತು ಸ್ವೆಲ್ಲಿಂಗ್ ಏನಾದರೂ ಇದ್ದರೆ ಅದನ್ನು ರಿಡ್ಯೂಸ್ ಮಾಡೋದಕ್ಕೆ, ಮತ್ತು ಬ್ಲಡ್ ವೆಸಲ್ಸ್ ಏನಾದರೂ ಡೈಲೇಟ್ ಆಗಿದ್ದರೆ ಈ ಥೆರಪಿನ ಕೊಟ್ಟು ಸರ್ಕ್ಯುಲೇಷನ್ನ ಇನ್ಕ್ರೀಸ್ ಮಾಡ್ತಾರೆ. ಜೊತೆಗೆ ಹೀಲಿಂಗು ಆಗೋದಕ್ಕೆ ಈ ಹೀಟ್ ಅಪ್ಲಿಕೇಶನ್ ಇಂಪಾರ್ಟೆಂಟ್, ಮತ್ತು ಪೇಯ್ನ್ ರಿಲೀಫ್ಗೆ ರಿಲ್ಯಾಕ್ಸೇಷನ್ಗೆ ಹೀಟ್ ಅಪ್ಲಿಕೇಶನ್ ಇಂಪಾರ್ಟೆಂಟು. ನೆಕ್ಸ್ಟ್ ಟೈಪ್ಸ್ ಆಫ್ ಹೀಟ್ ಅಪ್ಲಿಕೇಶನ್ಗೆ ಬಂದರೆ ಡ್ರೈ ಹೀಟು, ಮಾಯ್ಸ್ಟ್ ಹೀಟು. ಡ್ರೈ ಹೀಟ್ ಅಂತಂದರೆ ಈ ವಾಟರ್ ಬ್ಯಾಗು ಅವೆಲ್ಲ ಏನಿದೆ ಅದು ಡ್ರೈ ಹೀಟು. ಮಾಯ್ಸ್ಟ್ ಹೀಟ್ ಅಂತಂದರೆ ಸಿಟ್ಸ್ ಬಾತು. ಅಂದರೆ ಡ್ರೈ ಹೀಟ್ ಅಂತಂದರೆ ಈ ಹಾಟ್ ವಾಟರ್ ಬ್ಯಾಗು ಅಂದರೆ ಆ ವಾಟರ್ ಏನಿದೆ ಅದು ಡೈರೆಕ್ಟಾಗಿ ಸ್ಕಿನ್ನಿಗೆ ಟಚ್ ಆಗೋಲ್ಲ. ಅದೇ ಮಾಯ್ಸ್ಟ್ ಹೀಟ್ ಅಂತಂದರೆ ವಾಟರಲ್ಲಿ ಸೋಕ್ ಆಗೋಂಥದ್ದು, ಅಂದರೆ ವಾಟರು ಸ್ಕಿನ್ನಿಗೆ ಟಚ್ ಆಗೋಂಥದ್ದು. ಎಕ್ಸಾಂಪಲ್ ಸಿಟ್ಸ್ ಬಾತು. ಮತ್ತು ಹಾಟ್ ವಾಟರ್ ಬ್ಯಾಗ್ ಅಪ್ಲಿಕೇಶನಿಗೆ ಬಂದರೆ ಆಗಲೇ ಹೇಳ್ದಂಗೆ ರಬ್ಬರ್ ಬ್ಯಾಗ್ನ ಡ್ರೈ ಹೀಟಾಗಿ ಬಾಡಿ ಪಾರ್ಟ್ಸಿಗೆ ಅಪ್ಲೈ ಮಾಡಿ ಅವರಿಗೆ ಕಂಫರ್ಟ್ ಮೆಷರ್ಸ್ನ ಫಾಲೋ ಮಾಡೋಂಥದ್ದು ಈ ಹಾಟ್ ವಾಟರ್ ಬ್ಯಾಗ್ ಅಪ್ಲಿಕೇಶನು. ನೆಕ್ಸ್ಟು ಮಾಯ್ಸ್ಟ್ ಹೀಟ್ ಫಾರ್ಮೆಂಟೇಷನ್ ಅಂದರೆ ಆಲ್ರೆಡಿ ಹೇಳ್ದಂಗೆ ಡೈರೆಕ್ಟಾಗಿ ವಾಟರ್ ಸ್ಕಿನ್ನಿಗೆ ಟಚ್ ಆಗೋದು. ಸೊ ಹಂಗಾಗಿ ನಾವು ಇದನ್ನು ಎಕ್ಸ್ಟ್ರಾ ಪ್ರಿಕಾಷನ್ಸ್ ತಗೊಂಡು ಮಾಡಬೇಕಾಗುತ್ತೆ. ಯಾಕಂತಂದರೆ ಒಂದೊಂದ್ಸಲ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಏನು ಮಾಡಬೇಕು ಅಂದರೆ ಒಂದು ಕ್ಲಾತ್ ಅಥವಾ ಸ್ಮಾಲ್ ಟವಲ್ನ ತೊಗೊಂಡು ಹಾಟ್ ವಾಟರಲ್ಲಿ ಡಿಪ್ ಮಾಡಿ ಒಂದು 5 ಮಿನಿಟ್ಸ್ ಅದನ್ನು ಬಿಟ್ಟು ಆಮೇಲೆ ಆ ಕ್ಲಾತ್ನ ತೊಗೊಂಡು ಸ್ಕ್ವೀಸ್ ಮಾಡಿ ಎಕ್ಸಸ್ ವಾಟರೆಲ್ಲ ತೆಗೆದು ಫಾರ್ಮೆಂಟೇಷನ್ ಏನಿರುತ್ತೆ, ಹೀಟ್ ಏನಿರುತ್ತೆ ಅದನ್ನು ಡೈರೆಕ್ಟು ಈ ಅಫೆಕ್ಟೆಡ್ ಏರಿಯಾ ಅಂದರೆ ಪೇಯ್ನು ಸ್ವೆಲ್ಲಿಂಗ್ ಇರುತ್ತಲ್ಲ ಆ ಏರಿಯಾಗೆ ಅಪ್ಲೈ ಮಾಡೋಂಥದ್ದು. ಇದು ಮಾಯ್ಸ್ಟ್ ಹೀಟ್ ಫಾರ್ಮೆಂಟೇಷನ್ ಅಥವಾ ಮಾಯ್ಸ್ಟ್ ಹೀಟ್ ಅಪ್ಲಿಕೇಶನ್. ನೆಕ್ಸ್ಟು ನಾನು ಆಗಲೇ ಹೇಳ್ದಂಗೆ ಸಿಟ್ಸ್ ಬಾತ್ ಯಾವುದ್ರಲ್ಲಿ ಹೇಳಿದೆ ನಾನು, ಮತ್ತು ಈ ಮಾಯ್ಸ್ಟ್ ಹೀಟ್ ಅಪ್ಲಿಕೇಶನಲ್ಲಿ ಈ ಸಿಟ್ಸ್ ಬಾತ್ ಕೂಡ ಬರುತ್ತೆ. ಅಂದರೆ ಇಲ್ಲಿ ವಾಟರ್ ಡೈರೆಕ್ಟ್ ಸ್ಕಿನ್ನಿಗೆ ಟಚ್ ಆಗುತ್ತೆ. ಸೊ ಸಿಟ್ಸ್ ಬಾತ್ ಅಂದರೆ ಏನಪ್ಪ ಅಂತಂದರೆ ಪೇಷಂಟ್ ಪ್ರೈವೇಟ್ ಏರಿಯಾ ಏನಿದೆ, ಜೆನೈಟಲ್ ಏರಿಯಾ ಏನಿದೆ ಅದನ್ನು ವಾರ್ಮ್ ವಾಟರಲ್ಲಿ ಸಬ್ಮರ್ಜ್ ಮಾಡೋದು. ಅದರಿಂದ ಏನಾಗುತ್ತೆ, ಹೀಲಿಂಗ್ ಸರ್ಕ್ಯುಲೇಷನ್ ಮತ್ತು ಹೀಲಿಂಗ್ ಪ್ರೊಸೆಸ್ಸು ಜಾಸ್ತಿ ಆಗುತ್ತೆ, ಮತ್ತು ಪೇಯ್ನು ರಿಡ್ಯೂಸ್ ಆಗುತ್ತೆ. ಅಂದರೆ ಈ ಪ್ರೈವೇಟ್ ಪಾರ್ಟ್ ಏನಿದೆ, ಜೆನೈಟಲ್ ಏರಿಯಾ ಏನಿದೆ ಅಲ್ಲಿ ಸ್ವೆಲ್ಲಿಂಗು ಪೇಯ್ನು ಅಥವಾ ಏನಾದರೂ ಇದ್ದರೆ ಅದನ್ನು ಈ ವಾರ್ಮ್ ವಾಟರಲ್ಲಿ ಹಚ್ಚೋದು. ಅಂದರೆ ಒಂದು ಬೇಸಿನ್ ತೊಗೊಳ್ಳೋದು, ಆ ಬೇಸಿನ್ಗೆ ವಾರ್ಮ್ ವಾಟರ್ನ ಹಾಕೊಳ್ಳೋದು, ಮತ್ತು ಅದರೊಳಗಡೆ ಕ್ಲಾತ್ ಎಲ್ಲ ರಿಮೂವ್ ಮಾಡಿ ಆ ಪ್ರೈವೇಟ್ ಏರಿಯಾ ವಾಟರಿಗೆ ಟಚ್ ಆಗೋ ಥರ ಅದರೊಳಗಡೆ ಕೂತ್ಕೊಳ್ಳೋದು. ಸೊ ಇದು ಯೂಶ್ವಲಿ ಆ ಏರಿಯಾದಲ್ಲಿ ಪೇಯ್ನು ಸ್ವೆಲ್ಲಿಂಗು ಆ ಥರ ಏನಾದ್ರು ಇರುತ್ತಲ್ಲ ಅಂಥ ಕಂಡೀಷನಲ್ಲಿ ನಾವು ಈ ಸಿಟ್ಸ್ ಬಾತ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಹಾಟ್ ವಾಟರ್ ಕಾಂಪ್ಲಿಕೇಶನ್ ಏನಪ್ಪ ಅಂತಂದರೆ ಈ ಹಾಟ್ ಅಪ್ಲಿಕೇಶನ್ ಕೋಲ್ಡ್ ಅಪ್ಲಿಕೇಶನ್ ನೀವು ಇದನ್ನು ನರ್ಸಿಂಗ್ ಫೌಂಡೇಶನಲ್ಲಿ ಆಲ್ರೆಡಿ ನೋಡಿದರೆ. ಸೊ ಇದ್ರ ಕಾಂಪ್ಲಿಕೇಶನ್ ಏನಪ್ಪ ಅಂತಂದರೆ ಬರ್ನ್ಸ್ ಅಥವಾ ಸ್ಕ್ಯಾಡಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ನೀವು ಈ ಹಾಟ್ ವಾಟರ್ ಅಪ್ಲಿಕೇಶನ್ ಕೊಡೋಕ್ಕಿಂತ ಮುಂಚೆ ವಾಟರ್ ಟೆಂಪರೇಚರ್ನ ಚೆಕ್ ಮಾಡಬೇಕು, ಮತ್ತು ಪೇಷಂಟ್ ಕಂಫರ್ಟ್ನ ಚೆಕ್ ಮಾಡಬೇಕಾಗುತ್ತೆ. ಇದು ಹಾಟ್ ಅಪ್ಲಿಕೇಶನ್. ನೆಕ್ಸ್ಟು ಕೋಲ್ಡ್ ಅಪ್ಲಿಕೇಶನ್ಗೆ ಬಂದರೆ ಇದು ಅಷ್ಟೇ ಟ್ರೀಟ್ಮೆಂಟ್ ಪರ್ಪಸ್ಸಿಗೆ ನಾವು ಕೋಲ್ಡ್ ಪ್ಯಾಕ್ನ ಅಪ್ಲೈ ಮಾಡ್ತೀವಿ. ಇದರಲ್ಲೂ ಕೂಡ ಡ್ರೈ ಕೋಲ್ಡ್ ಆ್ಯಂಡ್ ಮಾಯ್ಸ್ಟ್ ಕೋಲ್ಡು. ಇದು ಏನಕ್ಕೆ ಕೋಲ್ಡ್ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ ಅಂದರೆ ಬ್ಲೀಡಿಂಗ್ನ ಕಂಟ್ರೋಲ್ ಮಾಡೋಕ್ಕೆ, ಸ್ವೆಲ್ಲಿಂಗ್ ಅಥವಾ ಇನ್ಫ್ಲಮೇಷನ್ನ ರಿಡ್ಯೂಸ್ ಮಾಡೋಕ್ಕೆ,
ಪೇಯ್ನ ರೆಡ್ಯೂಸ್ ಮಾಡೋಕ್ಕೆ, ಬಾಡಿ ಟೆಂಪರೇಚರ್ನ ರೆಡ್ಯೂಸ್ ಮಾಡೋಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಟೈಪ್ಸ್ ಆಫ್ ಅಪ್ಲಿಕೇಶನ್ ಅಂದರೆ ಕೋಲ್ಡ್ ಕಂಪ್ರೆಷನ್, ಡ್ರೈ ಕೋಲ್ಡ್, ಮಾಯ್ಸ್ಟ್ ಕೋಲ್ಡು. ಡ್ರೈ ಕೋಲ್ಡ್, ಮಾಯ್ಸ್ಟ್ ಕೋಲ್ಡಲ್ಲಿ ಡ್ರೈ ಕೋಲ್ಡ್ ಅಂದರೆ ಆಲ್ರೆಡಿ ಹೇಳ್ದಂಗೆ ಈ ಐಸ್ ಪ್ಯಾಕು, ಐಸ್ ಕಾಲರ್ ಅದನ್ನೇ ಯೂಸ್ ಮಾಡಿದೆ. ಮಾಯ್ಸ್ಟ್ ಕೋಲ್ಡ್ ಅಂದರೆ ಡೈರೆಕ್ಟು ಕೋಲ್ಡ್ ವಾಟರಲ್ಲಿ ಕ್ಲಾತ್ ಅಥವಾ ಏನಾದರೂ ಡಿಪ್ ಮಾಡಿ ಅದನ್ನು ಸ್ಕ್ವೀಸ್ ಮಾಡಿ ಕೊಡೋದು. ಎಕ್ಸಾಂಪಲ್ ಟೆಪಿಡ್ ಸ್ಪಾಂಜ್, ಈ ಫೀವರಲ್ಲಿ ನಾವು ಕೊಡ್ತೀವಲ್ಲ ಅದು ಟೆಪಿಡ್ ಸ್ಪಾಂಜ್. ಈ ಕೋಲ್ಡ್ ಕಂಪ್ರೆಷನ್ ಬಂದರೆ ಯೂಶ್ವಲಿ ಟೆಂಪರೇಚರ್ ಅಥವಾ ಪೇಯ್ನ ರೆಡ್ಯೂಸ್ ಮಾಡೋದಕ್ಕೆ ಅಥವಾ ಇನ್ಫ್ಲಮೇಷನ್ ರೆಡ್ಯೂಸ್ ಮಾಡೋದಕ್ಕೆ, ಬ್ಲೀಡಿಂಗ್ ಸ್ಟಾಪ್ ಮಾಡೋದಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಮತ್ತು ಸೈಜ್ ಆಫ್ ಕಂಪ್ರೆಷನ್ ಡಿಪೆಂಡ್ ಆನ್ ಅಫೆಕ್ಟೆಡ್ ಏರಿಯಾ, ಅಂದರೆ ನಾವು ಯೂಸ್ ಮಾಡೋಂಥ ಕೋಲ್ಡ್ ಪ್ಯಾಕ್ ಆಗಿರ್ಬೋದು, ಕೋಲ್ಡ್ ಕಂಪ್ರೆಷನ್ ಕ್ಲಾತ್ ಆಗಿರ್ಬೋದು, ಡಿಪೆಂಡ್ಸ್ ಆನ್ ಇಂಜುರಿ ಏರಿಯಾ ಆಗಿರುತ್ತೆ ಅಥವಾ ಡಿಪೆಂಡ್ಸ್ ಆನ್ ಟ್ರೀಟಿಂಗ್ ಏರಿಯಾ ಆಗಿರುತ್ತೆ. ಜೆಲ್ ಬೇಸ್ಡ್ ಐಸ್ ಪ್ಯಾಕ್ಸ್, ಇವಾಗೆಲ್ಲ ನಾವು ನೋಡೋದು ಬ್ಲೂ ಕಲರ್ ಜೆಲ್ಲು, ಒಂದು ಟ್ರಾನ್ಸ್ಪರೆಂಟ್ ಕವರ್ ಒಳಗಡೆ ಬ್ಲೂ ಕಲರ್ ಜೆಲ್ ಇರುತ್ತೆ. ಅದನ್ನು ನಾವು ಜೆಲ್ ಬೇಸ್ಡ್ ಐಸ್ ಪ್ಯಾಕ್ ಅಂತೀವಿ. ಅದನ್ನು ನಾವು ಫ್ರೀಝರಲ್ಲಿ ಇಟ್ಟರೆ ಅದು ಐಸಾಗಿ ಕನ್ವರ್ಟ್ ಆಗುತ್ತೆ. ಅದನ್ನು ನಾವು ಒಂದು ಟವಲ್ ಅಥವಾ ಯಾವುದಾದ್ರೂ ಒಂದು ಪ್ಯಾಕಲ್ಲಿ ರ್ಯಾಪ್ ಮಾಡಿ ಅದನ್ನು ಅಫೆಕ್ಟೆಡ್ ಏರಿಯಾ ಮೇಲೆ ಡೈರೆಕ್ಟಾಗಿ ಇಡ್ಬೋದು. ಯೂಶ್ವಲಿ 15 to 20 minutes, ನಾಟ್ ಮೋರ್ ದ್ಯಾನ್ ದಟ್. ಮತ್ತೆ ಏನಾದರೂ ಬೇಕು ಅಂದರೆ 2 hours ಆದಮೇಲೆ ಮತ್ತೆ ಯೂಸ್ ಮಾಡ್ಬೋದು. ನೆಕ್ಸ್ಟು ಕೋಲ್ಡ್ ಸ್ಪಾಂಜ್ ಟೆಪಿಡ್ ಸ್ಪಾಂಜ್. ನಿಮ್ಗೆ ಆಲ್ರೆಡಿ ಗೊತ್ತೇ, ಇದು ಬಾಡಿ ಟೆಂಪರೇಚರ್ನ ರೆಡ್ಯೂಸ್ ಮಾಡೋಕ್ಕೆ ವಾಟರಲ್ಲಿ, ಟ್ಯಾಪ್ ವಾಟರಲ್ಲಿ ಸ್ಪಾಂಜ್ನ ಡಿಪ್ ಮಾಡಿ ಅದನ್ನು ಅಪ್ಪರ್ ಆರ್ಮು ಮತ್ತು ಫೋರೆಡ್ಡು, ಅಂಡರ್ ಆ್ಯಕ್ಸಿಲ, ಆರ್ಮ್ ಚೆಸ್ಟು ನಾವು ಪ್ಲೇಸ್ ಮಾಡ್ತೀವಿ. ಅದು ಟೆಪಿಡ್ ಸ್ಪಾಂಜ್, ಕೋಲ್ಡ್ ಸ್ಪಾಂಜ್. ನೆಕ್ಸ್ಟ್ ಐಸ್ ಕ್ಯಾಪ್ ಆರ್ ಕಾಲರ್ ಬ್ಯಾಗು. ಐಸ್ ಕ್ಯಾಪ್, ಐಸ್ ಕಾಲರ್, ಐಸ್ ಬ್ಯಾಗ್ ಅದು ಡ್ರೈ ಕೋಲ್ಡ್ ಅಪ್ಲಿಕೇಶನಲ್ಲಿ ಬರುತ್ತೆ. ಇದು ಅಷ್ಟೇ ಫೋರ್ಹೆಡ್ಗೆ ಅಥವಾ ನೆಕ್ಗೆ ಅಲ್ಲೆಲ್ಲ ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ನಾವು ಐಸ್ ಕ್ಯೂಬ್ಸ್ನ ಅದರಲ್ಲಿ ಫಿಲ್ ಮಾಡಿ ಯೂಸ್ ಮಾಡ್ತೀವಿ. ನೆಕ್ಸ್ಟು ಆ್ಯಸ್ ಎ ಜಿಯೋಮೆಟ್ರಿಕ್ ಕೇರ್ ಅಸಿಸ್ಟೆಂಟು ನೀವೇನೇನು ಗೈಡ್ಲೈನ್ಸ್ನ ಫಾಲೋ ಮಾಡಬೇಕು ಹೀಟ್ ಆ್ಯಂಡ್ ಕೋಲ್ಡ್ ಅಪ್ಲಿಕೇಶನ್ ಕೊಡಬೇಕಾದ್ರೆ ಅಂದರೆ ಡಾಕ್ಟರ್ ಆರ್ಡರ್ ಮಾಡಿದರೆ ಮಾತ್ರ ಇದನ್ನು ಪ್ರೊವೈಡ್ ಮಾಡಬೇಕು. ಮತ್ತು ಅವರು ಹೇಳಿರೋ ಸೈಟು ಮತ್ತು ಫ್ರೀಕ್ವೆನ್ಸಿ, ಡ್ಯೂರೇಷನ್ ಅದನ್ನು ಮೈಂಡಲ್ಲಿ ಇಟ್ಕೋಬೇಕು. ಮತ್ತು ಹಾಸ್ಪಿಟಲ್ ಪಾಲಿಸಿ ಪ್ರಕಾರ ಎಷ್ಟು ಟೆಂಪರೇಚರ್ನ ಯೂಸ್ ಮಾಡಬೇಕು ಅಷ್ಟು ಟೆಂಪರೇಚರ್ನ ಯೂಸ್ ಮಾಡಬೇಕು. ಮತ್ತು ಈ ಪ್ರೊಸೀಜರ್ ಮಾಡೋಕ್ಕಿಂತ ಮುಂಚೆ ಪೇಷಂಟ್ ಮನೆಯವರಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಮತ್ತು ಪೇಷಂಟ್ನ ಒಬ್ಬರನ್ನೇ ಬಿಡಬಾರ್ದು. ಮತ್ತು ಪೇಷಂಟ್ ಸ್ಟೇಟಸ್ಸು ಬಿಫೋರು, ಆಫ್ಟರ್, ಡ್ಯೂರಿಂಗ್ ಪ್ರೊಸೀಜರು ನೋಡಬೇಕಾಗುತ್ತೆ. ಮತ್ತು ನೀವು ಮಾಡಿರೋ ಪ್ರೊಸೀಜರ್ನ ಡಾಕ್ಯುಮೆಂಟ್ ಮಾಡಬೇಕಾಗುತ್ತೆ. ಇದು ಕೋಲ್ಡ್ ಆ್ಯಂಡ್ ಹಾಟ್ ಅಪ್ಲಿಕೇಶನ್ಸಲ್ಲಿ. ನೆಕ್ಸ್ಟು ರೈಲ್ಸ್ ಟ್ಯೂಬ್ ಫೀಡಿಂಗ್ ಅಥವಾ ಟ್ಯೂಬ್ ಫೀಡಿಂಗ್ ಅಂತ ಕರಿತೀವಿ. ಏನಪ್ಪ ಇದು ರೈಲ್ಸ್ ಟ್ಯೂಬ್ ಫೀಡಿಂಗ್ ಅಥವಾ ಟ್ಯೂಬ್ ಫೀಡಿಂಗ್ ಅಂದರೆ, ನೆಕ್ಸ್ಟ್ ಟ್ಯೂಬ್ ಫೀಡಿಂಗ್ ಅಂದರೆ ಇದೊಂದು ಆರ್ಟಿಫಿಷಿಯಲ್ ಮೆಥಡ್ ಆಫ್ ಫೀಡಿಂಗು. ಅಂದರೆ ಪೇಷಂಟು ಬಾಯಿಂದ ತೊಗೊಳಕ್ಕಾಗದಿದ್ದಾಗ ಅಂಥ ಕೇಸಸಲ್ಲಿ ನಾವು ನೋಸಿಂದ ಒಂದು ಟ್ಯೂಬ್ನ ಸ್ಟೊಮಕ್ಕಿಗೆ ಪಾಸ್ ಮಾಡಿ ಅವ್ರಿಗೆ ಬೇಕಾಗಿರೋಂಥ ನ್ಯೂಟ್ರಿಷನ್ನ ಪ್ರೊವೈಡ್ ಮಾಡೋದಾದರೆ ಟ್ಯೂಬ್ ಫೀಡಿಂಗು. ಸೊ ಈ ಟ್ಯೂಬ್ ಫೀಡಿಂಗಲ್ಲಿ ಏನೇನು ನಾವು ಈ ಜೀರಿಯಾಟ್ರಿಕ್ ಪೇಷಂಟಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಅಂತಂದರೆ, ಏರು ಎಂಟ್ರಿ ಆಗಬಾರ್ದು. ಫೀಡ್ ಕೊಡಬೇಕಾದ್ರೆ ಏರು ಎಂಟ್ರಿ ಆಗಬಾರ್ದು. ಏರ್ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಾವು ಫೀಡನ್ನ ಪೋರ್ ಮಾಡಬೇಕು. ಮತ್ತು ಆ ಫೀಡನ್ನ ತೆಗಿಯೋಕ್ಕಿಂತ ಮುಂಚೆ ಆ ಟ್ಯೂಬ್ನ ಪಿಂಚ್ ಮಾಡಿ ತೆಗಿಬೇಕು. ನೆಕ್ಸ್ಟು ನಾವು ಕೊಡೋಂಥ ಫೀಡು ಫುಲ್ಲು ವಾಟರಿ ಆಗಿರಬೇಕು. ಫೇಸ್ನ ಪ್ರಾಪರಾಗಿ ಕ್ಲೀನ್ ಮಾಡಬೇಕು. ಪರ್ಸ್ನಲ್ ಹೈಜೀನ್ನ ಮೇಂಟೈನ್ ಮಾಡಬೇಕು. ಮತ್ತು ಸಿರಿಂಜ್ ತೆಗ್ದಾದ್ಮೇಲೆ ಆ ಟ್ಯೂಬ್ನ ಪ್ರಾಪರಾಗಿ ಕ್ಲೋಸ್ ಮಾಡಬೇಕು, ಏರ್ ಎಂಟ್ರಿ ಆಗದೆ ಇರೋ ಥರ. ಮತ್ತು ಪೇಷಂಟು ಕಂಫರ್ಟಬಲ್ ಪೊಸಿಷನಲ್ಲಿ ಇದ್ದಾರಾ ಇಲ್ವಾ ಅಂತ ಅದನ್ನು ಪ್ರಾಪರಾಗಿ ನೋಡಬೇಕು. ಮತ್ತು ಯಾವುದೇ ರೀತಿಯಾದ ಕಾಂಪ್ಲಿಕೇಶನ್ಸ್ ಲೈಕ್ ವಾಮಿಟಿಂಗು, ಡಯೇರಿಯಾ ಅದೆಲ್ಲ ಇದ್ದರೆ ಅದನ್ನು ಚೆಕ್ ಮಾಡಬೇಕಾಗುತ್ತೆ.
ನೆಕ್ಸ್ಟು ಕ್ಲೀನಿಂಗ್ ಆ್ಯಂಡ್ ರೀಪ್ಲೇಸಿಂಗ್ ಸಕ್ಷನ್ ಬಾಟಲ್ ಅಥವಾ ಟ್ಯೂಬ್. ಈ ಪಿಕ್ಚರಲ್ಲಿ ಏನಿದೆ ಅದು ಪೋರ್ಟಬಲ್ ಸಕ್ಷನ್ ಮಿಷಿನು. ಇನ್ನೊಂದು ಈ ಕಡೆ ಏನಿದೆ ಅದು ವಾಲ್ ಸಕ್ಷನ್ ಮಿಷಿನ್, ಅದು ವಾಲಿಗೆ ಫಿಕ್ಸ್ ಆಗಿರುತ್ತೆ. ಏನಿದು ಸಕ್ಷನ್ ಮಿಷಿನ್ ಅಂತಂದರೆ ಪರ್ಸನ್ ಮೌತಲ್ಲಿ, ಅಂದರೆ ಈ ಜೀರಿಯಾಟ್ರಿಕ್ ಪೇಷಂಟ್ ಅಥವಾ ಈ ಪೇಷಂಟ್ಸ್ ಮೌತಲ್ಲಿ, ಇದು ನಾರ್ಮಲಾಗಿ ಜನರಲ್ ಪೇಷಂಟ್ಸಿಗೂ ಇದನ್ನೇ ಸೇಮ್ ಯೂಸ್ ಮಾಡೋದು. ಜಸ್ಟು ಜೀರಿಯಾಟ್ರಿಕ್ ಪೇಷಂಟಲ್ಲಿ ನಾವು ಎಕ್ಸ್ಟ್ರಾ ಕನ್ಸರ್ನ ತೋರಿಸ್ಬೇಕಾಗುತ್ತೆ ಅಷ್ಟೇ. ಸೊ ಈ ಪೇಷಂಟಲ್ಲಿ ಮೌತು, ಥ್ರೋಟು ಅಥವಾ ವಿಂಡ್ ಪೈಪಲ್ಲಿ ಯಾವುದೇ ರೀತಿ ಸೆಕ್ರಿಷನ್ ಆಗಿದ್ದರೆ ಈ ವ್ಯಾಕ್ಯೂಮ್ನ ಯೂಸ್ ಮಾಡಿ ಒಳಗಡೆ ಏರ್ನ ಕ್ರಿಯೇಟ್ ಮಾಡಿ ಈ ಮೆಷಿನಿಂದ ನಾವು ಅದನ್ನು ಸಕ್ಷನ್ ಮಾಡ್ತೀವಿ. ಅದನ್ನು ನಾವು ಸಕ್ಷನ್ ಮಿಷಿನ್ ಅಂತ ಕರಿತೀವಿ. ಈ ಸಕ್ಷನ್ ಕಂಟೈನರ್, ಕಲೆಕ್ಷನ್ ಕಂಟೈನರ್ ಏನಿದೆ ಅಲ್ಲಿ ಎಕ್ಸ್ಟ್ರಾ ಈ ಸೆಕ್ರಿಷನ್ಸ್ ಎಲ್ಲ ಕಲೆಕ್ಟ್ ಆಗುತ್ತೆ. ಸೊ ಇದರಿಂದ ನಾವು ಬ್ಯಾಕ್ಟೀರಿಯಲ್ ವೈರಸ್ ಇನ್ಫೆಕ್ಷನ್ನ ಆಗೋದನ್ನ ಪ್ರಿವೆಂಟ್ ಮಾಡ್ಬೋದು. ನೆಕ್ಸ್ಟು ಆಕ್ಸಿಜನ್ ಸಿಲಿಂಡರ್ ಆ್ಯಂಡ್ ಮೊಬಿಲೈಸೇಷನ್. ಏನಿದು ಆಕ್ಸಿಜನ್ ಸಿಲಿಂಡರ್ ಅಂದರೆ, ಇದು ಮೇಯ್ನಾಗಿ ಆಕ್ಸಿಜನ್ ಅನ್ನೋದು ನಮ್ಮ ಲಿವಿಂಗ್ ಆರ್ಗಾನಿಸಮ್ಸು ಬದುಕೋಕ್ಕೆ ಬೇಕಾಗಿರೋ ಅಂಥ ಮೇಯ್ನ್ ಥಿಂಗ್ಸು. ಸೊ ಸೆಲ್ ಅಥವಾ ಟಿಶ್ಯೂ ಅಲ್ಲಿ ಆಕ್ಸಿಜನ್ ಫಂಕ್ಷನ್ನು ನಮ್ಮ ಸೆಲ್ ಮತ್ತು ಟಿಶ್ಯೂ ಫಂಕ್ಷನ್ ಆಗಬೇಕಂದ್ರೆ ಈ ಆಕ್ಸಿಜನ್ ನೆಸೆಸಿಟಿ ಇದೆ. ಸೊ ನಾವು ಏರಿಂದ ಆಕ್ಸಿಜನ್ನ ತಗೋತೀವಿ, ನಮ್ಮ ಕಡೆಯಿಂದ ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಬೀಳ್ತೀವಿ. ಸೊ ಬಾಡಿಲಿ ಈ ಬ್ಲಡ್ ಸಪ್ಲೈ ಆಗೋಕ್ಕೆ ಎಲ್ಲ ಪಾರ್ಟಿಗೂ ಈ ಆಕ್ಸಿಜನ್ ವೆರಿ ವೆರಿ ಇಂಪಾರ್ಟೆಂಟು. ಸೊ ಈ ಜೀರಿಯಾಟ್ರಿಕ್ ಪೇಷಂಟ್ ಏನಿರ್ತಾರೆ ಅವರಿಗೆ ಈ ಲಂಗ್ಸು ಅದೆಲ್ಲ ಆಲ್ರೆಡಿ ಹೆಲ್ತ್ ಇಶ್ಯೂ ಅದರಿಂದ ಸ್ಪಾಯ್ಲ್ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ, ಬೇರೆ ಯಾವುದಾದ್ರೆ ಡಿಸೀಸ್ ಕಂಡೀಷನ್ ಅದೆಲ್ಲ ಇದ್ರ ಮೇಲೆ ಏಜ್ ಆಗ್ತಾ ಈ ಆಕ್ಸಿಜನ್ ಲೆವೆಲ್ನ ಪ್ರಾಪರಾಗಿ ಮೇಂಟೈನ್ ಮಾಡೋಕ್ಕಾಗ್ತದೆ, ಅವರಿಗೆ ಬ್ರೀತಿಂಗ್ ಡಿಫಿಕಲ್ಟಿ ಸ್ಟಾರ್ಟ್ ಆಗುತ್ತೆ. ಅಂಥ ಕೇಸಸಲ್ಲಿ ನಾವು ಆಕ್ಸಿಜನ್ ಸ್ಯಾಚುರೇಷನ್ನ ಚೆಕ್ ಮಾಡಿ ಈ ಆಕ್ಸಿಜನ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಅದನ್ನು ನಾವು ಅವ್ರಿಗೆ ಅಡ್ಮಿನಿಸ್ಟ್ರೇಟ್ ಮಾಡಬೇಕಾಗುತ್ತೆ. ಸೊ ಈ ಆಕ್ಸಿಜನಲ್ಲೂ ನಮಗೆ 2 ಟೈಪ್ಸ್, ಪೋರ್ಟಬಲ್ ಆಕ್ಸಿಜನ್ ಸಿಲಿಂಡರ್ ಮತ್ತು ಸೆಂಟ್ರಲೈಸ್ ಆಕ್ಸಿಜನ್ ಸಪ್ಲೈ ಅಂತ ಇರುತ್ತೆ. ಪೋರ್ಟಬಲ್ ಆಕ್ಸಿಜನ್ ಸಿಲಿಂಡರ್ ಅಂದರೆ ಇಲ್ಲಿ ಒಂದು ಪೇಷಂಟು 11.12 ಇದೆಯಲ್ಲ ಅದು ಪೋರ್ಟಬಲ್, ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಮಾಡ್ಬೋದು. ಸೆಂಟ್ರಲೈಸ್ ಅಂದರೆ ವಾಲಿಗೆ ಫಿಕ್ಸ್ ಆಗಿರುತ್ತೆ, ಅದು ಫುಲ್ ಇಡೀ ಹಾಸ್ಪಿಟಲಿಗೆ ಸೆಂಟ್ರಲೈಸ್ಡ್ ಆಗಿರುತ್ತೆ. ಸೊ ಯಾವ್ಯಾವ ಸೇಫ್ಟಿ ಮೆಸರ್ಸ್ನ ಈ ಜೀರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟ್ ಮೇಂಟೈನ್ ಮಾಡಬೇಕು ಈ ಆಕ್ಸಿಜನ್ನ ಕೊಡಬೇಕಾದ್ರೆ ಅಂದರೆ, ನೋ ಸ್ಮೋಕಿಂಗ್, ಅಂದರೆ ನಿಯರ್ ಆಕ್ಸಿಜನ್ ಸಿಲಿಂಡರ್ ಅಥವಾ ಆಕ್ಸಿಜನ್ ಕೊಡ್ತಿರೋ ಪೇಷಂಟ್ ನಿಯರು ಯಾವುದೇ ರೀತಿಯಾದ ಸ್ಮೋಕಿಂಗ್ ಮಾಡಬಾರ್ದು ಅಂತ ಒಂದು ಸೈನ್ ಬೋರ್ಡ್ ಹಾಕಿರಬೇಕು. ಮತ್ತು ಈ ಆಕ್ಸಿಜನ್ ಸಿಲಿಂಡರ್ ಯಾವಾಗಲೂ ಅಪ್ರೈಟ್ ಪೊಸಿಷನಲ್ಲಿ ಇರಬೇಕು. ಇಫ್ ಆಕ್ಸಿಜನ್ ಸಿಲಿಂಡರ್ ಖಾಲಿಯಾಗಿದೆ ಅಂದರೆ ಅದು ಎಂಟಿ ಅಂತ ಮಾರ್ಕ್ ಮಾಡಬೇಕಾಗುತ್ತೆ. ಮತ್ತು ಹ್ಯೂಮಿಡಿಫೈಯರ್ ಏನಿದೆ ಅದು ಯಾವಾಗಲೂ 2/3 ಡಿಸ್ಟಿಲ್ ವಾಟರಿಂದ ತುಂಬಿರಬೇಕಾಗುತ್ತೆ. ಈ ಪಿಕ್ಚರಲ್ಲಿ ನೋಡ್ಬೋದು ಅದು ಆಕ್ಸಿಜನ್ ಗೇಜು, ಇದು ಫ್ಲೋ ಮೀಟರು ಮತ್ತು ಫ್ಲೋ ಕಂಟ್ರೋಲ್ ವ್ಯಾಲ್ವ್ ಇರುತ್ತೆ, ಜೊತೆಗೆ ಕ್ಯಾನುಲರ್ ಟ್ಯೂಬಿಂಗ್ ಇರುತ್ತೆ, ಅದು ಡೈರೆಕ್ಟ್ ಪೇಷಂಟಿಗೆ ಕನೆಕ್ಟ್ ಮಾಡೋಕ್ಕೆ. ನೆಕ್ಸ್ಟ್ ಹ್ಯೂಮಿಡಿಫೈಯರ್ ಬಾಟಲ್ ಇದೆಯಲ್ಲ ಅಲ್ಲಿ ಯಾವಾಗಲೂ 3/4 ಆಫ್ ವಾಟರು ಫಿಲ್ ಆಗಬೇಕಾಗಿರುತ್ತೆ. ಇದು ಆಕ್ಸಿಜನ್ ಸಿಲಿಂಡರ್. ನೆಕ್ಸ್ಟು ಕ್ಲೀನಿಂಗ್ ಆ್ಯಂಡ್ ರೀಪ್ಲೇಸಿಂಗ್ ಯೂರಿನ್ ಬ್ಯಾಗ್. ಈ ಯೂರಿನ್ ಬ್ಯಾಗು ಯೂಶ್ವಲಿ ಪೇಷಂಟು ಓಡಾಡೋಕ್ಕೆ ಯಾರು ಆಗಲ್ಲ ಅಂಥ ಪೇಷಂಟಲ್ಲಿ ನಾವು ಯೂರಿನ್ ಬ್ಯಾಗ್ನ ಇನ್ಸರ್ಟ್ ಮಾಡಿರ್ತೀವಿ, ಯೂರಿನ್ ಕ್ಯಾಥೆಟರು. ಏನಕ್ಕಪ್ಪ ಅಂತಂದರೆ ಬ್ಲ್ಯಾಡರ್ನ ಎಂಟಿ ಮಾಡೋಕ್ಕೋಸ್ಕರ. ಸೊ ಆ ಕ್ಯಾಥೆಟರ್ಗೆ ನಾವು ಒಂದು ಯೂರಿನ್ ಬ್ಯಾಗ್ನ ಕನೆಕ್ಟ್ ಮಾಡ್ತೀವಿ, ಯೂರಿನು ಕಲೆಕ್ಟ್ ಆಗೋದಕ್ಕೆ. ಸೊ ಇದನ್ನು ಯಾವ ಥರ ಎಂಟಿ ಮಾಡಬೇಕಾಗುತ್ತೆ ಅಂತಂದರೆ, ಯಾವಾಗ ಬ್ಯಾಗು 3/4 ಫುಲ್ ಆಗುತ್ತೋ ಅದು ಪೇಷಂಟಿಗೆ ಡಿಸ್ಕಂಫರ್ಟ್ ಆಗುತ್ತೆ, ಅದು ಈ ಕ್ಯಾಥೆಟರ್ನ ಪುಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಈ ಯೂರಿನ್ ಬ್ಯಾಗ್ನ ಎಂಟಿ ಮಾಡಬೇಕಾಗುತ್ತೆ. ಸೊ ಈ ಯೂರಿನ್ ಬ್ಯಾಗ್ ಎಂಟಿ ಮಾಡಬೇಕಾದ್ರೆ ಯಾವ್ಯಾವ ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕು.
ಫಸ್ಟು ಪರ್ಸ್ನಲ್ ಪ್ರೊಟೆಕ್ಷನ್ನ ನೀವು ಯೂಸ್ ಮಾಡಿರೋಗುತ್ತೆ, ಲೈಕ್ ಗ್ಲೌಸು, ಮಾಸ್ಕು ಅದನ್ನು ಹಾಕೋಬೇಕಾಗುತ್ತೆ. ಮತ್ತು ಫಿಸಿಷಿಯನ್ ಆರ್ಡರು, ಈಗ ಫಾರ್ ಎಕ್ಸಾಂಪಲ್ ಒಂದೊಂದು ಸಲ ಏನು ಹೇಳ್ತಾರೆ ಡಾಕ್ಟ್ರು, ಅವರೆಷ್ಟು ಯೂರಿನ್ನ ಪಾಸ್ ಮಾಡ್ತಾರೆ ಅನ್ನೋದನ್ನ ನಾವು ಕೌಂಟ್ ಕೊಡಬೇಕಾಗುತ್ತೆ. ಸೊ ಹಂಗಾಗಿ ಯೂರಿನ್ ಬ್ಯಾಗಲ್ಲಿ ಮೆಷರ್ಮೆಂಟ್ ಇರುತ್ತೆ, 10 ml 20 ml ಆ ಥರ. ಅದನ್ನು ನಾವು ನೋಟ್ ಡೌನ್ ಮಾಡ್ಕೋಬೇಕು. ಆಮೇಲೆ ಒಂದು ಕ್ಲ್ಯಾಂಪ್ ಇರುತ್ತೆ, ಆ ಕ್ಲ್ಯಾಂಪ್ನ ಓಪನ್ ಮಾಡಿ ಯೂರಿನ್ನ ಆ ಬ್ಯಾಗಿಂದ ಎಂಟಿ ಮಾಡಬೇಕಾಗುತ್ತೆ. ಇದು ಯೂರಿನ್ ಬ್ಯಾಗ್ನ ಎಂಟಿ ಮಾಡೋಂಥದ್ದು. ನೆಕ್ಸ್ಟು ಎನಿಮಾ ಅಥವಾ ಸಪೋಸಿಟರಿ. ಯೂಶ್ವಲಿ ನಾವು ಯಾವಾಗ ಕೊಡ್ತೀವಿ ಅಂತಂದರೆ ಪೇಷಂಟ್ಗೆ ಕಾನ್ಸ್ಟಿಪೇಷನ್ ಇದ್ದಾಗ ಅಥವಾ ಪೇಷಂಟ್ಗೆ ಯಾವುದಾದ್ರು ಸರ್ಜರಿ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಅವ್ರ ಬವೆಲ್ನ ಎಂಟಿ ಮಾಡಬೇಕು ಅಂಥ ಕಂಡೀಷನಲ್ಲಿ ನಾವು ಈ ಎನಿಮಾನ ಅಡ್ಮಿನಿಸ್ಟರ್ ಮಾಡ್ತೀವಿ. ಈ ಎನಿಮಾನ ಅಡ್ಮಿನಿಸ್ಟರ್ ಮಾಡೋಕ್ಕಿಂತ ಮುಂಚೆ ನಾವು ಫಿಸಿಷಿಯನ್ ಆರ್ಡರ್ನ ತೊಗೋಬೇಕಾಗುತ್ತೆ. ಯೂಶ್ವಲಿ ಕಾನ್ಸ್ಟಿಪೇಷನ್ ಅನ್ನೋದು ಏನಿದೆ ಅದು ಏಜ್ ಆದ ಪೀಪಲಲ್ಲಿ ಕಾಮನ್ ಆಗಿರುತ್ತೆ ಕಾನ್ಸ್ಟಿಪೇಷನ್. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಈ ಎನಿಮಾನ ಯೂಸ್ ಮಾಡ್ತೀವಿ ಅಥವಾ ಸಪೋಸಿಟರಿನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಪ್ರಿಪೇರಿಂಗ್ ಪೇಷಂಟ್ ಫಾರ್ ಆಪ್ರೇಷನ್ ಥಿಯೇಟರ್. ಈಗ ಜೀರಿಯಾಟ್ರಿಕ್ ಪೇಷಂಟ್ ಯಾವುದೇ ರೀತಿಯಾದ ಒಂದು ಆಪ್ರೇಷನ್ ಅದೇನಾದ್ರು ಇದ್ದರೆ ಅವ್ರನ್ನ ಹೇಗೆ ಪ್ರಿಪೇರ್ ಮಾಡೋದು. ಫಸ್ಟು ಅವರಿಗೆ ಇನ್ಸಿಷನ್ ಎಲ್ಲಿ ಏರಿಯಾದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವೋ ಆ ಏರಿಯಾನ ಫುಲ್ಲು ಮಾರ್ಕ್ ಮಾಡ್ಕೋಬೇಕು. ಅದನ್ನು ಪ್ರಾಪರಾಗಿ ಕ್ಲೀನ್ ಮಾಡ್ಕೋಬೇಕು. ಮತ್ತು ಇನ್ಸ್ಟ್ರೂಮೆಂಟ್ಸ್ ಅವೆಲ್ಲ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಅವೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಆಟೋಕ್ಲೇವಿಂಗು, ಸ್ಟೆರಿಲೈಸೇಷನ್ ಎಲ್ಲ ಮಾಡಿ. ಮತ್ತು ಈ ಸರ್ಜರಿಯಲ್ಲೂ ಕೂಡ ನಮಗೆ ಎಲೆಕ್ಟಿವ್ ಮತ್ತು ಎಮರ್ಜೆನ್ಸಿ ಇದೆ. ಎಲೆಕ್ಟಿವ್ ಅಂತಂದರೆ ಪ್ಲ್ಯಾನ್ ಸರ್ಜರಿ, ಎಮರ್ಜೆನ್ಸಿಯನ್ನು ಇಮಿಡಿಯೇಟಾಗಿ ಮಾಡೋ ಅಂಥದ್ದು. ಸೊ ಸರ್ಜರಿಗೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಇನ್ಸ್ಟ್ರಕ್ಷನ್ನ ಏಜ್ಡ್ ಪೇಷಂಟು ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಡಬೇಕಾಗುತ್ತೆ. ಮತ್ತು ಪೇಷಂಟ್ ಹತ್ರ ಕನ್ಸೆಂಟ್ ಸೈನ್ ತೊಗೋಬೇಕಾಗುತ್ತೆ. ನಾವು ಈ ಸರ್ಜರಿ ಮಾಡ್ತಾಯಿದ್ದೀವಿ, ಸೊ ಇದರಲ್ಲಿ ಆಗೋಂಥ ಯಾವುದೇ ಇದಾದರೂ ರೆಸ್ಪಾನ್ಸಿಬಲ್ ನಮ್ಮದು ಹಾಸ್ಪಿಟಲ್ದು ಇರುತ್ತೆ ಅಂತ. ನೆಕ್ಸ್ಟು ಪೇಷಂಟ್ ಮೈಂಡನ್ನ ಕಾಮ್ ಮಾಡಬೇಕಾಗುತ್ತೆ. ಯಾಕಂದರೆ ಪೇಷಂಟ್ ತುಂಬ ಟೆನ್ಷನ್ ಆ್ಯಂಗ್ಸಿಯಸ್ ಆದರೆ BP ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಅದಾದಮೇಲೆ ಸರ್ಜರಿ ರಿಟರ್ನ್ ಆರ್ಡರ್ನ ಚೆಕ್ ಮಾಡಬೇಕು. ಮತ್ತು ಪ್ರೊಸೀಜರಿಗೆ ಆಗೋಕ್ಕಿಂತ ಮುಂಚೆ ಅನಸ್ತೇಷಿಯಾ ಎಲ್ಲ ಆಗಿದೆ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಮತ್ತು ಕನ್ಸೆಂಟ್ ಫಾರ್ಮ್ಗೆ ಸೈನ್ ತೊಗೋಬೇಕು. ಮತ್ತು ಈ ಡಾಕ್ಟರ್ಸ್ ಯಾರಿರ್ತಾರೆ ಅವರಿಗೆ ಟೈಮ್ ಆಫ್ ಸರ್ಜರಿನ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಇದೆಲ್ಲ ರೋಲ್ ಆಫ್ ಜೀರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟ್. ನೆಕ್ಸ್ಟು ಕೇರ್ ಆಫ್ ಜೀರಿಯಾಟ್ರಿಕ್ ಪೇಷಂಟಿಗೆ ಬಂದು ಯಾವ ಥರ ಕೇರ್ ಮಾಡೋದು ಅವ್ರನ್ನ ಅಂತಂದರೆ, ಪ್ರೀ ಆಪರೇಟಿವ್ ಟೀಚಿಂಗು. ಈ ಸರ್ಜರಿಗೆ ಹೋಗೋಕ್ಕಿಂತ ಮುಂಚೆ ಅವರಿಗೆ ಕೆಲವೊಂದು ಇನ್ಸ್ಟ್ರಕ್ಷನ್ನ ಕೊಡಬೇಕಾಗುತ್ತೆ. ಮತ್ತು ಪೋಸ್ಟ್ ಆಪರೇಟಿವ್ ಕೇರ್ ಪ್ರೋಸೆಸ್. ಮತ್ತು ಆಪ್ರೇಷನ್ ಆದಮೇಲೆ ಅವ್ರನ್ನ ಒಳ್ಳೆ ಎನ್ವಿರಾನ್ಮೆಂಟಲ್ಲಿ ಇಟ್ಟು ನೋಡ್ಕೋಬೇಕಾಗುತ್ತೆ. ಮತ್ತು ಅವ್ರಿಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗದೇ ಇರೋ ಥರ ಗ್ಲೌಸ್ ಟೆಕ್ನಿಕ್, ಯೂನಿವರ್ಸಲ್ ಪ್ರಿಕಾಷನ್ಸ್ನ ಮೇಂಟೈನ್ ಮಾಡಬೇಕು. ಮತ್ತು ಪೇಷಂಟ್ ಕಡೆಯವರಿಗೆ ಬಿಲ್ಲಿಂಗ್ ಕ್ಲಿಯರೆನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಮತ್ತು ಡಾಕ್ಟರ್ ಅಡ್ವೈಸ್ ಮಾಡೋವರೆಗೂ ಬಾಯಿಂದ ಏನೂ ತಗೋಬಾರ್ದು. ಓನ್ಲಿ ಇಂಟ್ರಾವಿನಸ್ ಫ್ಲೂಯಿಡ್ಸ್ ಮಾತ್ರ ಹೋಗ್ತಾ ಇರಬೇಕು. ಮತ್ತು ಬವೆಲ್ ಎಂಟಿ ಆಗಿಲ್ಲ ಅಂದರೆ ಎನಿಮಾನ ಅಡ್ಮಿನಿಸ್ಟರ್ ಮಾಡಬೇಕಾಗುತ್ತೆ ವಿತ್ ಫಿಸಿಷಿಯನ್ ಆರ್ಡರು. ಮತ್ತು ಯಾವಾಗ ಶವರ್ ತೊಗೋಬೇಕು ಅದನ್ನೆಲ್ಲ ವಿತ್ ಡಾಕ್ಟರ್ ಅಡ್ವೈಸ್ ಹೇಳ್ಬೇಕಾಗುತ್ತೆ. ಮತ್ತು ಯಾವುದೇ ರೀತಿಯಾದ ಅಲರ್ಜಿ ಆ ಥರ ಏನಾದರೂ ಇದ್ದರೆ ಅದನ್ನು ಪ್ರಾಪರಾಗಿ ಅಬ್ಸರ್ವ್ ಮಾಡಬೇಕು. ಅದನ್ನು ಪ್ರೀ ಆಪರೇಟಿವಲ್ಲಿ ಚೆಕ್ ಲಿಸ್ಟಲ್ಲಿ ಮೆನ್ಷನ್ ಮಾಡಬೇಕು. ಮತ್ತು ಈ ಆಪ್ರೇಷನ್ ಥಿಯೇಟರಿಂದ ಬಂದ ತಕ್ಷಣ ಆಪ್ರೇಷನ್ ಥಿಯೇಟರ್ ಗಾರ್ಮೆಂಟ್ಸ್ ಎಲ್ಲ ರಿಮೂವ್ ಮಾಡಿ ಬೇರೆ ಪೇಷಂಟ್ದು ಕ್ಲಾತ್ನ ಹಾಕಬೇಕಾಗುತ್ತೆ. ಮತ್ತು ಪ್ರೀ ಮೆಡಿಕೇಷನ್ ಏನೇನು ಆರ್ಡರ್ ಮಾಡಿರ್ತಾರೆ ಅದನ್ನೆಲ್ಲ ಪೇಷಂಟಿಗೆ ಕೊಡಬೇಕಾಗುತ್ತೆ. ಮತ್ತು ಈ ಜ್ಯುವೆಲ್ಲರಿ ಈ ಥಿಂಗ್ಸ್ ಎಲ್ಲ ಏನಿರುತ್ತೆ ಅದನ್ನು ಪೇಷಂಟ್ ಅಟೆಂಡರ್ಗೆ ಹ್ಯಾಂಡ್ ಓವರ್ ಮಾಡಬೇಕು. ಮತ್ತು ICU ಬೆಡ್ಡು ಆ ಥರ ಏನಾದರೂ ಇದ್ದರೆ ಅದನ್ನು ಬಿಫೋರೇ ಡಾಕ್ಟರ್ಗೆ
ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಇದು ಪ್ರಿಪ್ರೇಷನ್ ಫಾರ್ ಸರ್ಜರಿ. ನೆಕ್ಸ್ಟು ಕಲೆಕ್ಷನ್ ಯೂರಿನ್ ಸ್ಟೂಲ್ ಸ್ಯಾಂಪಲ್. ಇದು ಆಲ್ರೆಡಿ ನಾವು ಬೇಸಿಕ್ ಫಂಡಮೆಂಟಲ್ಸಲ್ಲೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಯಾವ ಥರ ಕಲೆಕ್ಟ್ ಮಾಡೋದು ಅಂತ. ಇದರಲ್ಲಿ ಜಸ್ಟು ಈ ಎಕ್ಸ್ಟ್ರಾ ನೀವು ಆ್ಯಡ್ ಮಾಡ್ಕೋಬೇಕು ರೋಲ್ ಆಫ್ ಪೀಡಿಯಾಟ್ರಿಕ್ ಕೇರ್ ಅಸಿಸ್ಟೆಂಟು. ಈ ಏಜ್ಡ್ ಪೇಷಂಟಲ್ಲಿ ನಾವು ಕಲೆಕ್ಟ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಕೆಲವೊಂದು ಇದನ್ನು ಫಾಲೋ ಮಾಡಬೇಕಾಗುತ್ತೆ. ಅದನ್ನು ನೀವು ಜಸ್ಟು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನೀಡ್ ಆಫ್ ಎಲ್ಡರ್ಲಿ ರಿಲೇಟೆಡ್ ವೇರಿಯಸ್ ಇನ್ವೆಸ್ಟಿಗೇಷನು. ಅಂದರೆ ಈ ಎಲ್ಡರ್ ಪೇಷಂಟಲ್ಲಿ ನಾವು ಕೆಲವೊಂದು ಮೇಯ್ನ್ ಇನ್ವೆಸ್ಟಿಗೇಷನ್ನ ಇಂಪ್ಲಿಮೆಂಟ್ ಮಾಡಬೇಕು. ಯಾವ್ಯಾವಪ್ಪ ಅಂದರೆ ಬ್ಲಡ್ ಪ್ರೆಷರು, ಈ ಬಿ ಪಿ ಅನ್ನೋದು ಒಂದು ಸೈಲೆಂಟ್ ಕಿಲ್ಲರ್. ಸೊ ಹಂಗಾಗಿ ಅದು ಯಾವುದೇ ರೀತಿಯಾದ ಸಿಮ್ಟಮ್ಸ್ನ ತೋರಿಸಲ್ಲ, ಡೈರೆಕ್ಟ್ ಹಾರ್ಟ್ ಅಟ್ಯಾಕ್ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಅಂಥ ಕಂಡೀಷನಲ್ಲಿ ನಾವು ಅವರಿಗೆ ಪ್ರಾಪರ್ ಬ್ಲಡ್ ಮಾನಿಟರ್ನ ಮಾಡಬೇಕು, ಬ್ಲಡ್ ಪ್ರೆಷರ್ನ ಮಾನಿಟರ್ ಮಾಡಬೇಕು. ಮತ್ತು ಅದಲ್ಲದೆ ಲಿಪಿಡ್ ಟೆಸ್ಟು, ಈ ಹೈ ಲಿಪಿಡ್ಸು ಅಥವಾ ಹೈ ಕೊಲೆಸ್ಟ್ರಾಲ್ ಏನಿದೆ ಅದು ಬೇರೆ ಬೇರೆ ಡಿಸೀಸ್ ಕಂಡೀಷನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ, ಮೇಯ್ನಾಗಿ ಹಾರ್ಟ್ ಅಟ್ಯಾಕು. ಸೊ ಹಂಗಾಗಿ ಈ ಬ್ಲಡ್ ಟೆಸ್ಟ್ ಲಿಪಿಡ್ಸ್ನ ಮಾನಿಟರ್ ಮಾಡಿ ಅವ್ರಿಗೆ ಬೇಕಾದಂಥ ಲೈಫ್ ಸ್ಟೈಲ್ ಚೇಂಜಸ್ ಅಥವಾ ಮೆಡಿಸಿನ್ನ ಅಡ್ವೈಸ್ ಮಾಡ್ಬೋದು. ನೆಕ್ಸ್ಟು ಕೊಲೋರೆಕ್ಟಲ್ ಕ್ಯಾನ್ಸರ್ ಎಕ್ಸಾಮಿನೇಷನ್. ಈ ಏಜ್ಡ್ ಪರ್ಸನ್, ಪೀಡಿಯಾಟ್ರಿಕ್ ಪರ್ಸನ್ ಯಾರು ಇರ್ತಾರೆ ಅವರು ಕೊಲೋರೆಕ್ಟಲ್ ಕ್ಯಾನ್ಸರ್ಗೆ ಈಸಿಯಾಗಿ ಪ್ರಾನ್ ಆಗ್ತಾರೆ, ಏಜ್ಡ್ ಅಬೌವ್ 50. ಸೊ ಹಂಗಾಗಿ ಕೊಲೋರೆಕ್ಟಲ್ ಕ್ಯಾನ್ಸರ್ ಎಕ್ಸಾಮಿನೇಷನು ಎವರಿ 10 years ಒಂದ್ಸಲ ಕೊಲೊನೋಸ್ಕೋಪಿ ಮಾಡಿ ಯಾವುದೇ ರೀತಿಯಾದ ಅಬ್ನಾರ್ಮಲ್ ಗ್ರೋತ್ ಇದೆಯಾ ಕೋಲ್ನಲ್ಲಿ ಅನ್ನೋದನ್ನ ನಾವು ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್. ಅದೇ ಏನು ರೆಕ್ಟಲ್ ಕ್ಯಾನ್ಸರ್ ಅಂಥದ್ದೆಲ್ಲ ಪ್ರಿವೆಂಟ್ ಮಾಡೋಕ್ಕೋಸ್ಕರ ಈ ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ವ್ಯಾಕ್ಸಿನೇಷನ್. ಎವ್ರಿ 10 years ಏಜ್ ಅಬೌವ್ 65 ಆದಮೇಲೆ ಈ ಟೆಟಾನಸ್ ಬೂಸ್ಟ್ ವ್ಯಾಕ್ಸಿನ್ನ ಎವರಿ 10 years ಹಾಕ್ಸ್ಬೇಕಾಗುತ್ತೆ. ನೆಕ್ಸ್ಟು ಹೈ ಎಕ್ಸಾಮಿನೇಷನು. ಯಾಕಂದರೆ ಏಜ್ ಆಗ್ತಾ ಈ ವಿಷನ್ ಕೆಪಾಸಿಟಿ ರೆಡ್ಯೂಸ್ ಆಗ್ತಾ ಮತ್ತು ಬೇರೆ ರೀತಿಯಾದ ಹೈ ಪ್ರಾಬ್ಲಮ್ಮು ಬರೋ ಚಾನ್ಸಸ್ ಇರುತ್ತೆ. ಪೆರಿಡಾಂಟಲ್ ಎಕ್ಸಾಮಿನೇಷನ್, ಈ ಟೂತ್ ಓರಲ್ ಎಕ್ಸಾಮಿನೇಷನು. ನೆಕ್ಸ್ಟ್ ಇಯರಿಂಗ್ ಟೆಸ್ಟು. ನಾವು ನೋಡ್ಬೋದು ಇದು ತುಂಬ ಏಜ್ಡ್ ಆದವರಲ್ಲಿ ಈ ಇಯರ್ ಲಾಸು ಅದೆಲ್ಲ ಕಾಮನ್ ಆಗಿರುತ್ತೆ. ಸೊ ಹಂಗಾಗಿ ಇಯರಿಂಗ್ ಟೆಸ್ಟು ಇಂಪಾರ್ಟೆಂಟು. ನೆಕ್ಸ್ಟು ಬೋನ್ ಡೆನ್ಸಿಟಿ ಟೆಸ್ಟು. ಏಜ್ ಅಬೌವ್ 40 ಬಿಫೋರ್ ಆದರೆ ಒಂದು 60 ಅಲ್ಲಿವರೆಗೂ ಈ ಪೇಯ್ನ್ ಅವೆಲ್ಲ ಕಾಣಿಸಿಲ್ಲ. ಬಟ್ ಇವಾಗ ಈ ಪೇಯ್ನ್ ಅವೆಲ್ಲ ಎಬೌವ್ 40 ನಾವು ನೋಡ್ಬೋದು. ಸೊ ಹಂಗಾಗಿ ನಾವು ಅವ್ರಿಗೆ ಬೋನ್ ಡೆನ್ಸಿಟಿ ಟೆಸ್ಟ್ ಸ್ಕ್ಯಾನ ಮಾಡಬೇಕು. ಯಾಕಂದರೆ ಎಷ್ಟೋ ಮಿಲಿಯನ್ಸ್ ಪೀಪಲ್ ಯಾರಿದ್ದಾರೆ ಅವರು ಈ ಆಸ್ಟಿಯೋಪೊರೋಸಿಸ್ ಬೋನ್ ರಿಲೇಟೆಡ್ ಡಿಸೀಸಿಂದ ಸಫರ್ ಆಗ್ತಿದ್ದಾರೆ. ಜೊತೆಗೆ ಫ್ರ್ಯಾಕ್ಚರು ಅವೆಲ್ಲ ಕಾಮನಾಗಿ ನಾವು ನೋಡೋದ್ರಿಂದ ಅದನ್ನು ಮಾಡಿಸ್ಬೇಕು. ನೆಕ್ಸ್ಟು ವಿಟಮಿನ್ ಡಿ ಟೆಸ್ಟು ಬೋನ್ ಸ್ಟ್ರೆಂತ್ನ ಮೇಂಟೈನ್ ಮಾಡೋದಕ್ಕೆ. ನೆಕ್ಸ್ಟ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಥೈರಾಯ್ಡು ಅವೆಲ್ಲ ಕಾಮನಾಗಿ ನಾವು ಇವರಲ್ಲಿ ನೋಡೋಂಥ ಡಿಸ್ಸು. ಹಂಗಾಗಿ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಟೆಸ್ಟ್. ನೆಕ್ಸ್ಟು ಸ್ಕಿನ್ ಟೆಸ್ಟ್, ಸ್ಕಿನ್ ಅಲರ್ಜಿ, ಸ್ಕಿನ್ ಕ್ಯಾನ್ಸರ್ ಆ ಥರ ಎಲ್ಲ ಪ್ರಿವೆಂಟ್ ಮಾಡೋಕ್ಕೋಸ್ಕರ ಸ್ಕಿನ್ ಟೆಸ್ಟ್. ನೆಕ್ಸ್ಟು ಬ್ಲಡ್ ಶುಗರ್ ಟೆಸ್ಟು. ಆಲ್ರೆಡಿ ಹೇಳ್ದಂಗೆ ಈ ಏಜ್ಡ್ ಪೀಪಲ್ಲು ಯೂಶ್ವಲಿ ಡಯಾಬಿಟಿಸು, ಹೈಪರ್ಟೆನ್ಷನ್ ಅದು ಕಾಮನ್ ಇವರಿಗೆ. ಹಾಗಾಗಿ ಈ ಬ್ಲಡ್ ಶುಗರ್ ಟೆಸ್ಟು ಮಾಡಿಸೋದು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಮ್ಯಾಮೋಗ್ರಫಿ ಅಂತಂದರೆ ಈ ಬ್ರೆಸ್ಟ್ ಕ್ಯಾನ್ಸರು ಅದನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ 45 ಏಜಿಂದ 54 ಏಜು ಯಾವಾಗ ಅವ್ರದ್ದು ಈ ಮೆನೋಪಸ್ ಆಗುತ್ತೋ, ಅಂದರೆ ಈ ಪೀರಿಯಡ್ಸ್ ಎಲ್ಲ ಸ್ಟಾಪ್ ಆಗುತ್ತೋ, ಸೊ ಅವರು ಈಸಿಯಾಗಿ ಈ ಬ್ರೆಸ್ಟ್ ಕ್ಯಾನ್ಸರ್ಗೆ ತುತ್ತಾಗ್ತಾರೆ. ಸೊ ಅದನ್ನೆಲ್ಲ ಬಿಫೋರೇ ಸ್ಕ್ರೀನ್ ಮಾಡೋದಕ್ಕೋಸ್ಕರ ಈ ಮ್ಯಾಮೋಗ್ರಫಿ ಇಂಪಾರ್ಟೆಂಟ್. ನೆಕ್ಸ್ಟು ಪ್ಯಾಪ್ಸ್ಮಿಯರು, ಅದೇ ಪೆಲ್ವಿಸ್ ಎಕ್ಸಾಮಿನೇಷನು. ಏನೋ ಸರ್ವೈಕಲ್ ವೆಜನಲ್ ಕ್ಯಾನ್ಸರು ಅವೆಲ್ಲ ಇದ್ದರೆ ಈ ವುಮೆನಲ್ಲಿ ಫಸ್ಟೇ ಸ್ಕ್ರೀನಿಂಗ್ ಮಾಡೋದಕ್ಕೆ ಈ ಪ್ಯಾಪ್ಸ್ಮಿಯರ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟು ಪ್ರೋಸ್ಟೇಟ್ ಕ್ಯಾನ್ಸರ್ ಸ್ಕ್ರೀನಿಂಗ್. ಇದು ಮೇಲಲ್ಲಿ ಮಾಡೋಂಥದ್ದು. ಈ ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಅನ್ನೋದು ಈ ಪ್ರೋಸ್ಟೇಟ್ ಕ್ಯಾನ್ಸರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ನ ನಾವು ಮಾಡ್ತೀವಿ. ಇದು ಓಲ್ಡ್ ಏಜ್ ಪೀಪಲಲ್ಲಿ ನಾವು ಮಾಡೋಂಥ ಇನ್ವೆಸ್ಟಿಗೇಷನು.